ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸೊ ಈ ದಿನ ಒಂದು ಮುಖಪುಟಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಪಂಚರಾಜ್ಯಗಳ ಚುನಾವಣೆ. ಈ ದಿನ ಬಹು ದಿನಗಳ ಒಂದು ರಿಸಲ್ಟ್. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಈ ಒಂದು ಏನು ಎಲೆಕ್ಷನ್ ನಡೀತು, ಅಸೆಂಬ್ಲಿ ಎಲೆಕ್ಷನ್ನು. ಸೊ ಅದರ ಒಂದು ರಿಸಲ್ಟ್ ಈ ದಿನ ಬಂತು. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಸೊ 3 ರಾಜ್ಯಗಳಲ್ಲಿ BJP ಜೈಬರ ಬರೆಸಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಮತ್ತು ಪುದುಚೇರಿ. ಸೊ 2ರಲ್ಲಿ ಒಂದು ಕಾಂಗ್ರೆಸ್ ನೇತೃತ್ವದ ಪಕ್ಷ ಬಂದಿದೆ. ಸೊ ಇಲ್ಲಿ ಕೇರಳದಲ್ಲಿ ಇನ್ನೊಂದು ಕಡೆ ಅತಂತ್ರ ಪರಿಸ್ಥಿತಿ ಇದೆ. ಬಟ್ ಅತಂತ್ರ ಪರಿಸ್ಥಿತಿಯ ಜೊತೆಗೆ ಅಲ್ಲಿ ಒಂದು ಬಹುದೊಡ್ಡ ರಾಜಕೀಯ ಪಕ್ಷವಾಗಿ ತಮಿಳ ವೆಟ್ರಿ ಕಳಗಂ, ಸೊ TVK ಒಂದು ವಿಜಯ್ ಜೋಸೆಫ್ ಅವರದ ಒಂದು ಪಕ್ಷ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸೊ ನೋಡಿ, ತಮಿಳುನಾಡಿನಲ್ಲಿ ಒಂದು ಫಿಲ್ಮ್ ಹೀರೋ ಯಾವ ಥರ ಒಂದು ದೊಡ್ಡ ಪಕ್ಷ ಕಟ್ಟಿ, ಪಕ್ಷದಲ್ಲಿ ಅವರು ಪಕ್ಷ ಸಣ್ಣದು ಅದನ್ನು ದೊಡ್ಡದಾಗಿ ಪರಿವರ್ತನೆ ಮಾಡಿ ಒಂದು ರಾಜಕೀಯದಲ್ಲಿ ತಮ್ಮ ಒಂದು ಸ್ಟಾರ್ಟಿಂಗ್ ಇನಿಷಿಯೇಟಿವ್ ಸ್ಟೇಜಲ್ಲೇ ಅವರು ಒಂದು ಲೀಡ್ರಾಗಿ ಹೊರಹೊಮ್ಮಿದ್ದಾರೆ. ಇದು ಏನಪ್ಪ ಅಂತಂದರೆ, ತಮಿಳುನಾಡು ಜನ ರಾಷ್ಟ್ರೀಯ ಪಕ್ಷಗಳಿಗಿನ್ನ ಸೊ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಒಲವು ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ಅದ್ರ ಜೊತೆಗೆ ಸೊ ತುಂಬ ಬೇಸತ್ತಿದ್ರು. ಜಯಲಲಿತಾ ಅವರು ಡೆತ್ ಆದಮೇಲೆ AIADMK ಅವರು ಒಲವು ಹೋಗಲಿಲ್ಲ. ಯಾಕಂದರೆ AIADMK ಅವರು BJP ಜೊತೆಗೆ ಸಖ್ಯ ರಾಜಕಾರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವರು AIADMKಗೆ ಹೋಗಲಿಲ್ಲ. ಕಂಟಿನ್ಯೂ 2 ಟರ್ಮು ಸೊ ಇವರಿಗೆ DMKಗೆ ಕೊಟ್ಟಿರೋದ್ರಿಂದ ಫಸ್ಟ್ ಟೈಮ್ DMK ಅಪೋಸಿಟ್ ಆಗಿ ಸೊ ವಿಜಯ್ ಅವರು 2024ರಲ್ಲಿ ಸೊ ತಮ್ಮ ಚಲನಚಿತ್ರಗಳಿಗೆ ಒಂದು ನಿವೃತ್ತಿ ಹೊಂದಿ ಪೂರ್ಣವಾಗಿ ಸೊ ರಾಜಕೀಯದಲ್ಲಿ ತೊಡಗಿಸ್ತಾರೆ. ಜಸ್ಟ್ 2 ವರ್ಷದಲ್ಲಿ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನು ಬದಲಿಸಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತಲೇ ನಾವು ಈ ದಿನ ಒಂದು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಸಿನಿಮಾ ನಟರು ಅವರು ಒಂದು ಪಾಪ್ಯುಲೇಷನ್ನು, ಅವರೊಂದು ಪಾಪ್ಯುಲಾರಿಟಿ ಏನು ಇದೆ ಅದನ್ನು ಮತಗಳಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಸೊ ವಿಜಯ್ ಪ್ರಮುಖವಾಗಿ ಇಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಕಮಲ್ ಹಾಸನ್ ಅವರು, ವಿಜಯಕಾಂತ್ ಅವರು, ಅದೇ ರೀತಿಯಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸಹ ರಾಜಕೀಯ ಪಕ್ಷಗಳು ಕಟ್ಟಿ ಸೊ ಸಕ್ಸಸ್ ಆಗಲಿಲ್ಲ, ಮಕಾಡೆ ಮಲಗಿದರು. ರಜನಿಕಾಂತ್ ಅವರು ಎಲೆಕ್ಷನ್ಗೆ ನಿಲ್ಲಿಲ್ಲ, ಆರೋಗ್ಯ ನೆಪ ಹೇಳ್ಕೊಂಡು ಅವರು ಹಿಂದೆ ಸರಿದ್ಬಿಟ್ರು. ಬಟ್ ವಿಜಯ್ ಆ ಥರ ಮಾಡಲಿಲ್ಲ. ಸೊ ಅವರು ಸಾಮಾಜಿಕ ಕಾರ್ಯಗಳು, ಅವ್ರ ಫ್ಯಾನ್ ಫಾಲೋಯಿಂಗು, ಸೊ ಈಗಿನ ಜನ್ರೇಷನಿಗೆ ತಕ್ಕಂಗೆ ಅವರ ಒಂದು ಭಾಷಣ, ಅವರ ಒಂದು ಹಾವಭಾವಗಳು, ಸೊ ಅವರ ಒಂದು ರ್ಯಾಲಿಗಳು, ಇದೆಲ್ಲ ಬಂದು ವಿಜಯ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಜನಾಂಗನ ಅವರು ಒಗ್ಗೂಡಿಸಿದ್ದಾರೆ. ಸೊ ಒಗ್ಗೂಡಿಸಿಕೊಂಡು ಅವ್ರ ಮೇಲೆ ಏನೇನೆಲ್ಲ ಅಪವಾದ ಬಂದು ಅವನ್ನೆಲ್ಲ ಸೊ ಅನುಕಂಪವಾಗಿ ಪರಿವರ್ತನೆಗೊಂಡು ಓಟಾಗಿ ಪರಿವರ್ತನೆಗೊಂಡು ಅವರಿಗೆ ಬಿದ್ದಿದ್ದಾವಂತಲೇ ಹೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಥರ ಆಗ್ತಿಲ್ಲ ಅಂತಂದೇಳಿ ನಾವು ಒಂದು ಯೋಚನೆ ಮಾಡಿದರೆ, ಕರ್ನಾಟಕದಲ್ಲಿ ಯಾರೇ ಒಬ್ಬರು ರಾಜಕೀಯ ಪಕ್ಷ ಕಟ್ಟಿದರೆ ಅವರು ರಾಷ್ಟ್ರೀಯ ಪಕ್ಷದ ಜೊತೆ ವಿಲೀನ ಆಗ್ತಾರೆ ಅಥವಾ ಅವ್ರ ಜೊತೆ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ಹಂಬಲಕ್ಕೆ ಹೊಡೆದಾಡ್ತಾರೆ ಹೊರತು ಸೊ ತಮ್ಮ ಒಂದು ಸ್ವಂತ ಪರಿಶ್ರಮದಿಂದ ಬಂದು ನಾವು ಇನ್ನೂ ಮುನ್ನುಗ್ಗಬೇಕು ಅಂತಂದೇಳಿ ಯೋಚನೆ ಮಾಡ್ತಾಯಿಲ್ಲ. ಸೊ JDS ಆಗಿರ್ಬೋದು ಅಥವಾ ಇವ್ರ ಲಾಸ್ಟ್ 2023 ಎಲೆಕ್ಷನ್ನಲ್ಲಿ ಸೊ ಸ್ವಂತ ಪಕ್ಷ ಕಟ್ಟಿರ್ತಕ್ಕ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಕಟ್ಟಿರ್ತಕ್ಕಂಥ ಜನಾರ್ದನ್ ರೆಡ್ಡಿಯವರಾಗಿರ್ಬೋದು, ಇನ್ನೂ ಹಲವಾರು ಪ್ರಾದೇಶಿಕ ಪಕ್ಷಗಳು ಬಂದು ಹೋದವು, ಅವು ಯಾವ ಸಕ್ಸಸ್ ಆಗಲಿಲ್ಲ. ಬಟ್ ತಮಿಳ್ನಾಡಲ್ಲಿ ಯಾಕೆ ಸಕ್ಸಸ್ ಆಯ್ತಂದರೆ, ತಮಿಳ್ನಾಡಲ್ಲಿ ಅವರು ವಿಜಯ್ ಅವರು ಆ ಥರ ಫ್ಯಾನ್ಸ್ನ ಮತ್ತು ಜನಗಳನ್ನ ತಲುಪಿದರು. ಜನಗಳಿಗೆ ಮನೆ ಬಾಗಿಲಿಗೆ ತಲುಪೋ ಥರ ಅವರು ಒಂದು ಪ್ರಚಾರನ ಮತ್ತು ಅವ್ರ ಒಂದು ಕೆಲಸನ ಕಾರ್ಯಗತಗೊಳಿಸಿದ್ರು. ಅವರು ಒಂದು ಕಾರ್ಯಕರ್ತರನ್ನ ಅಷ್ಟು ಹುರಿದುಂಬಿಸಿದರು. ನಮ್ಮ ಉಪೇಂದ್ರ ಅವರು ಸಿನಿಮಾ ಮಾಡೋದು ಬಿಟ್ಟು ಬರೀ ರಾಜಕೀಯಕ್ಕೆ ಪ್ರಜಾಕೀಯಕ್ಕೆ ಬಂದು ಈ ಥರ ಮಾಡಿದರೆ ಸಕ್ಸಸ್ ಆಗ್ತಿದ್ರೇನೋ. ಬಟ್ ಅವರು ಪೂರ್ಣ ಪ್ರಮಾಣದಲ್ಲಿ ಸಿನಿಮಾ ನಿವೃತ್ತಿ ಕೊಟ್ಟು ಇದಕ್ಕೆ ಬರಲಿಲ್ಲ. ಇದಕ್ಕೆ ಬಂದಿದ್ರೆ ಆಗ್ತಿದ್ರೇನೋ ಅಂತಂದೇಳಿ ನನ್ನ ಒಂದು ಅಭಿಪ್ರಾಯ. ಚೆನ್ನಾಗೆ ವಿಜಯ್ ಜೋಸೆಫ್ಗೆ ಅಭಿನಂದನೆ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಸೊ ಒಂದು ಫಸ್ಟ್ ಟರ್ಮಲ್ಲಿ ಅವರು ಇಷ್ಟೊಂದು ದೊಡ್ಡದಾಗಿ ಅವರು ಒಂದು ರಾಜಕೀಯ ಒಂದು ತಿರುವು ಪಡ್ಕೊಳ್ತಾರಂತ ಯಾರೂ ಊಹೆನೇ ಮಾಡಿರಲಿಲ್ಲ. ನೋಡ್ರಿ, ಇವರು ಅಣ್ಣಾಮಲೈಯವರು ತಮ್ಮ ಒಂದು ಸರ್ಕಾರಿ ನೌಕರಿಗೆ ನಿವೃತ್ತಿ ಕೊಟ್ಟು ಸೊ ಅಲ್ಲಿ ಹೋಗಿ ರಾಜಕೀಯ ಪಕ್ಷ ಕಟ್ಟಿ ನಾನು ಬೆಳಿತೀನಿ, ನಾನು ಮಾಡ್ತೀನಿ ಅಂತ ಹೋದರು. ಬಟ್ ಅವರು ಒಂದು MLA ಸೀಟ್ ಗೆಲ್ಲಕ್ಕಾಗಲಿಲ್ಲ ಅವ್ರ ಕೈಲಿ. ಸೊ ಅವ್ರನ್ನ ಮೂಲೆ ಗುಂಪು ಮಾಡಿದರು. AIADMK ಜೊತೆ ಅವ್ರನ್ನ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳಕ್ಕೆ ಹೋದರು. ಸೊ ಹಂಗಾಗಿ ಅವ್ರು ಸಕ್ಸಸ್ ಆಗಲಿಲ್ಲ. ಇವ್ರ ಇದ್ದಷ್ಟೇ ಒಂದು ವರ್ಚಸ್ಸು ಅಣ್ಣಾಮಲೈಗಿತ್ತು. ಬಟ್ ಅದನ್ನು ಅವರು ಮತಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೇ ಅವರು ಏಕಾಂಗಿಯಾಗಿ ಹೋಗಿದ್ರೆ ಇವ್ರ ಥರ ಸಕ್ಸಸ್ ಸಿಗ್ತಿತ್ತೇನೋ ಅಂತಂದೇಳಿ ಒಂದು ನನ್ನ ಅಭಿಪ್ರಾಯ. ಏನೇ ಆಗಲಿ,
ಸೊ ದ್ರಾವಿಡ ನೆಲದಲ್ಲಿ ಸೊ ಒಂದು ದ್ರಾವಿಡ ಮೂಲ ಸಿದ್ಧಾಂತಗಳನ್ನೇ ಸೊ ನಾನು ಇಟ್ಕೊಂಡು ನಾನು ರಾಜಕೀಯಕ್ಕೆ ಬರ್ತೀನಿ, ರಾಜಕೀಯದಲ್ಲಿ ಇರ್ತೀನಿ ಅಂತಂದೇಳಿ ರಾಜಕೀಯವಾಗಿ ನನಗೆ DMK ವೈರಿ, ಸೊ ಸೈದ್ಧಾಂತಿಕವಾಗಿ ನನಗೆ AIADMK ವೈರಿ ಅಂತಂದೇಳಿ ಸೊ ಎರಡು ಪಕ್ಷಗಳನ್ನ ದೂರ ಇಟ್ಟು ಇವರು ಒಂದು 109 ಸೀಟ್ ಮೆಜಾರಿಟಿ ನಂಬರ್ 118 ಬೇಕು. ಇನ್ನು 9 ನಂಬರ್ ಎಲ್ಲಿಂದ ತೊಗೊಂಬರ್ತಾರೆ ಏನು ಅಂತಂದೇಳಿ ಸೊ ನಾಳೆ ಅಥವಾ ನಾಡಿದ್ದು ಗೊತ್ತಾಗುತ್ತೆ. ಏನೇ ಆಗಲಿ ಸೊ ಇವರ ಒಂದು ವಿಜಯನ ನಾವು ಅಭಿನಂದಿಸಲೇಬೇಕು. 2 ವರ್ಷದಲ್ಲಿ 109 ಸೀಟು MLA ಸೀಟ್ ಗೆಲ್ಲಬೇಕಪ್ಪ ಅಂದ್ರೆ ಅಷ್ಟು ಸುಲಭವಾದ ಮಾತೇ ಅಲ್ಲ. ಸೊ ಎಂತೆಂಥ ಘಟಾನುಘಟಿಗಳಿದ್ರೂ ಕೇವಲ 2 ವರ್ಷದಲ್ಲಿ ಪಕ್ಷ ಕಟ್ಟಿ ನಾನು ಈ ಥರ ಅಧಿಕಾರಕ್ಕೆ ಬರ್ತೀನಿ ಅನ್ನೋ ಊಹೆನೂ ನಿಲ್ಕೋಕ್ಕಾಗಲ್ಲ. ಅಂತಹ ಒಂದು ವಿಜಯವನ್ನು ತಗೊಂಡು ಅವರು ಒಂದು ಪತಾಕಿನ ಆರಿಸಿರ್ತಕ್ಕಂಥ ವಿಜಯ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಅಂತ ಹೇಳ್ತಾ, ಸೊ ಇವರು ಆಡಳಿತದಲ್ಲಿ ತುಂಬ ಯಶಸ್ವಿಯಾಗಿ ತಮಿಳುನಾಡನ್ನು ಹಾಗೂ ತಮಿಳುನಾಡು ಜನತೆನ ಸೊ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ಹೇಳ್ತಾ ನನ್ನ ಒಂದು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ